ಟ್ರಾನ್ಸ್ಪೋರ್ಟ್ ಬರುತ್ತೆ, ಆ ಹುಡುಗಿಯನ್ನ ಹತ್ತಿಸ್ಕೊಳ್ಳುತ್ತೆ, ಕರ್ಕೊಂಡು ಹೋಗುತ್ತೆ, ಕೆಲಸ ಮಾಡಿಸಿ ಸಾಯಂಕಾಲ ತಿರ್ಗಿ ಅದ್ರ ಹುಡುಗಿರೇ ಜಾಸ್ತಿ. ಈಗ ಅಷ್ಟು ದುಡಿತಾ ಇರೋ ಹುಡುಗಿ ರೈತರಿಗೆ ಹೆಣ್ಣು ಕೊಡ್ತಾರೆ ಇವತ್ತು ರೈತ ಕೂಡ ಅವನು ಸಮಾಜಮುಖಿಯಾಗಿ ದುಡಿತಾನೆ, ಅವನಿಂದ ಇಷ್ಟು ಅನುಕೂಲ ಆಗುತ್ತೆ ದೇಶಕ್ಕೆ ಅಂತ ತಿಳ್ಕೊಂಡು ಅವರು ಹೆಣ್ಣು ಕೂಡ ಮುಂದೆ ಬರಬೇಕು. ಊರಿನಲ್ಲಿ ಈಗ ನೀವು ಹೋಗಿ ನೋಡಿದ್ರೆ ಯಾರು ಯಂಗ್ಸ್ಟರ್ಸ್ ಇಲ್ಲವೇ ಇಲ್ಲ. ಹೊಲದ ಕಡೆಗೆ ಹೋಗೋದಕ್ಕೆ ಯಾರು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ, ಹೊಸ ಹೊಸ ಮಾಡಲ್ ಆಗಿ ಎಜುಕೇಶನ್ ಮಾಡ್ತಾರೆ, ಎಲ್ಲ ಡೂಪ್ಲಿಕೇಟ್ ಆಗ್ತಾರೆ. ಅದ್ರ ಬಗ್ಗೆ ಕಂಟ್ರೋಲ್ ಮಾಡಬೇಕು. ಇವೆಲ್ಲ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಂಡು ಅವರು ಮುಂದೆ ಬರ್ತಾರೆ. ಹೆಣ್ಣೆತ್ತಿರೋ ತಂದೆ ಅವ್ನು ಎಂತವ್ರು ಕೊಡ್ತಾನೆ, ಅಶ್ಯೂರ್ಡ್ ಇನ್ಕಮ್. ತಿಂಗಳು ಕೊನೆಯಲ್ಲಿ ಅವನ ಅಕೌಂಟ್ ಬಂದಿಟ್ಬಿಡ್ಬೇಕು. ಅದೊಂಥರ ಬದಲಾಯ್ತು. ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ. ಮತ್ತು ಕೇಳೋದು ಏನು ಹೇಳ್ತಾರೆ, ಏನ್ ಮಾಡ್ತಿದ್ದಾನೆ, ಏನಾದ್ರೂ ಭೂಮಿ ಮೇಲೆ ಅದ್ರ ಬೆಳೀತಾ ಇದ್ದಾನೆ, ಅಲ್ಲಿ ಆಫ್ ಆಗೋದು. ಹೆಣ್ಮಕ್ಳು ಕಾಂಪ್ರಮೈಸ್ ಮಾಡ್ತಾರೆ. ಬರೀ ಸಿಟಿ ಇದ್ದವ್ರೆ ಬೇಕು ಹಳ್ಳಿ ಕಡೆ ಯಾರು ಹೋಗ್ಬೋದು. ಮಾಲೂರು ಆ ಕಡೆ ಕೆಲಸ ಮಾಡೋದು. ಆದ್ರೆ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದ್ರೆ ರೈತರಿಗೆ ಹೆಣ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಏನ್ ಹೇಳ್ತೀರಾ ಸರ್? ಇದು ಈಗಿನ ಕಾಲದಲ್ಲಿ ಈ ಸಮಸ್ಯೆ ಜಾಸ್ತಿ ಆಗಿದೆ. ಮೊದಲು ಈಗ ನೋಡಿ, ನಮ್ಮ ತಂದೆ ಏರೋನಾಟಿಕ್ ಇಂಜಿನಿಯರ್. ಆದ್ರೆ ನಮ್ಮ ತಾತ ಏನು ಮಾಡಿದ್ರು ಅಂದರೆ, ಅವ್ರನ್ನ ಆ ಕೆಲಸದಿಂದ ಬಿಡಿಸಿ, ಇಲ್ಲೊಂದು 50 ಎಕರೆ ಜಮೀನಿದೆ ನೋಡ್ಕೊಣೆ ಮತ್ತೆ ಕರ್ಕೊಂಡು ಗುಡೆ ಮಾಗಡಿ ತಾಲೂಕು ಸೋಲೂರು ಅಲ್ಲಿ ರೈತರು ಕೆಲಸ ಮಾಡಿಸಿ ಭಾಳ ಸುಖವಾಗಿತ್ತು. ಟೂರ್ಗಳು ನೋಡಿಕೊಂಡು ಹೆಂಡತಿ ಜೊತೆ ಬೆಂಗಳೂರಿಗೆ ಬಂದು ಮ್ಯಾಟ್ನಿ ಒಂದು ನೋಡೋದು, ಸೆಕೆಂಡ್ ಶೋ ಒಂದು ನೋಡೋದು, ಎಲ್ಲ ಮಾಡ್ಕೊಂಡು ಆರಾಮಾಗಿತ್ತು. ಆದರೆ ಆಮೇಲೆ ಕಾಲ ಬದಲಾಯಿತು. ಯಾಕಾಯಿತು ಅಂತಂದರೆ, ಈಗ ನೋಡಿ, ಸಾಫ್ಟ್ವೇರ್, ಬ್ಯಾಕ್ ಆಫೀಸ್, ಈ ಯಾವ್ಯಾವುದೋ ಎಲ್ಲ ಬಂತು. ಎಲ್ಲ ಜನಗಳೂ ಈಗ ಅದನ್ನೇ ಓದ್ಕೊಂಡು, ಯಾರು ಟೆಕ್ಕಿ ಅಂತ ಹೇಳಿ ಅದನ್ನು ಓದಕ್ಕೆ ಶುರು ಮಾಡಿಬಿಟ್ರು. ಊರಿನಲ್ಲಿ ಈಗ ನೀವು ಹೋಗಿ ನೋಡಿದ್ರೆ ಯಾರು ಯಂಗ್ಸ್ಟರ್ಸ್ ಇಲ್ಲವೇ ಇಲ್ಲ. ಹೊಲದ ಕಡೆಗೆ ಹೋಗೋದಕ್ಕೆ ಯಾರು ಇಲ್ಲ. ಎಲ್ಲ ಮಿಡ್ಲೇ ಇದ್ರು, ಸ್ವಲ್ಪ ವಯಸ್ಸಾಗಿದ್ರು. ಅವ್ರು ಏನೋ ಪಾಪ ಅದು ಇದು ಅಲ್ಲಿ ಇಲ್ಲಿ ಸೊಸೈಟಿನಲ್ಲಿ ಸಾಲ ತರೋದು, ಅಲ್ಲೂ ಆಗ್ತಿದ್ದು ಸಾಹುಕಾರನ ಹತ್ರ ಸಾಲ ತಗೊಳ್ಳೋದು, ಇದು ಮಾಡಿ ಏನೋ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ನೀರಾವರಿ ಎಷ್ಟೋ ಕಡೆ ಇಲ್ಲ. ಮಳೆ ಹೋಯ್ತು ಅಂತಂದರೆ ಈಗ ನೋಡಿ, ಇದರಲ್ಲಿ ಟಿ ವಿನಲ್ಲಿ ತೋರಿಸ್ತಾ ಇದ್ದಾರೆ, ಆ ಕಡಲೆಕಾಳಿಂದು ಬೆಳೆನೇ ನಾಶ ಮಾಡ್ತಾರೆ. ಯಾಕೆ ಅಂದರೆ ಅದು ಸರಿಗೆ ಬರಲೇ ಇಲ್ಲ, ರೋಗ ಬಂತು. ಅದನ್ನು ನೋಡ್ಕೊಳೋರು ಯಾರು ಇಲ್ಲ. ಎಂಥದ್ದು ಕೋಳೆ ರೋಗ ಬರ್ತಾ ಇದೆಯಲ್ಲ, ಆ ಕೂಳೆ ರೋಗನ ಅದನ್ನು ಹೆಂಗೆ ಮಾಡಬೇಕು, ಗೌರ್ಮೆಂಟ್ ಮೊದಲೇ ಐಡೆಂಟಿಫೈ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಆ ಥರದ್ದು ಯಾವುದೂ ಇಲ್ಲ. ಈಗ ಏನಾಗುತ್ತೆ, ಅವ್ನಿಗೆ ಒಂದು ಸಾಲ ಆದಮೇಲೆ ನೆಕ್ಸ್ಟ್ ಇಯರು ಅದೇ ಸಾಲ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ಏನು ಮಾಡ್ತಾರೆ, ಸೂಯಿಸೈಡೋ ಏನೋ ಮಾಡ್ಕೊಂತಾರೆ. ಇವ್ರಿಗೆ ಎಣ್ಣೆ ಯಾಕೆ ಸಿಗ್ತಾ ಇಲ್ಲ? ಈಗ ಹೆಣ್ಣೆತ್ತಿರೋ ತಂದೆ ಅವ್ನು ಎಂಥವ್ರಿಗೆ ಕೊಡ್ತಾನೆ, ಅಶ್ಯೂರ್ಡ್ ಇನ್ಕಮ್. ತಿಂಗಳು ಕೊನೆಯಲ್ಲಿ ಅವನ ಅಕೌಂಟಿಗೆ ಬಂದು ಬಿದ್ದುಬಿಡ್ಬೇಕು. ಅಟ್ಲೀಸ್ಟ್ 50,000 ಆದರೂ ಬರಬೇಕು. ಅದು ಅಲ್ದಿದ್ರು 12,000ನಾದ್ರೂ ಬರಬೇಕು. ಅವನು ಎಲ್ಲಾದ್ರೂ ಮಾಲಲ್ಲಿ ಬೇಕಾದ್ರೂ ಪ್ಯೂನ್ ಆಗಿರಲಿ, ಅಲ್ಲಿ ಕಸ ಗುಡ್ಸೋನಾಗಿರ್ಲಿ, ಬಟ್ ಅವನಿಗೆ 12,000 ರೂಪಾಯಿ ಗ್ಯಾರಂಟಿ ಬರುತ್ತೆ. ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ರೈತರಿಗೆ ಹೆಣ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ರೈತರ ಮಕ್ಕಳಿಗೆ ಅದು ಹೆಣ್ಣು ಕೊಡ್ತಾನೆ ಒಂದು ಸುಳ್ಳು. ಅದು ಇವತ್ತು ರೈತರ ಮಕ್ಕಳಿಗೂ ಹೆಣ್ಣು ಕೊಡ್ತಾರೆ. ಎಲ್ಲಿ ಈಗ ಬ್ಯಾಂಗ್ಳೂರ್ ಸುತ್ತಮುತ್ತ ರೈತರು ಇದ್ರೆ ಎಲ್ಲ ಸಿಟಿಗಿಂತ ಜೋರಾಗಿರ್ತಾರೆ. ಇವತ್ತು ಭೂಮಿಗೆ ಬೆಲೆ ಬಂದಿದೆ. ಅವ್ರಲ್ಲಿ ಕೂಡು ಕುಟುಂಬ ಆಗಿ ಅವರಲ್ಲಿ ವ್ಯಾಜ್ಯಗಳು ನಡೀತಿದ್ರೆ ಕಷ್ಟ. ಅವರಲ್ಲಿ ಕೂಡ ಈಗ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ, ಹೊಸ ಹೊಸ ಮಾಡರ್ನ್ ಆಗಿ ಅಗ್ರಿಕಲ್ಚರ್ಸ್ ಮಾಡ್ತಾರೆ. ಅಲ್ಲಿ ಕೋಆಪರೇಟಿವ್ ಫಾರ್ಮಿಂಗ್ ತರ ಅಕ್ಕಪಕ್ಕ ಹುಡುಗರನ್ನ ಸೇರ್ಕೊಂಡು ಈ ಫ್ಲೋರಿಕಲ್ಚರ್ ಇವೆಲ್ಲ ತುಂಬಾ. ಯಾಕಂದ್ರೆ ಬ್ಯಾಂಗ್ಳೂರಿಂದ ಸಿಟಿ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ 100 ಕಿಲೋಮೀಟರ್ ದೂರ ಆಗ್ತದೆ. ಅಲ್ಲಿಂದ ನೀವು ಇಲ್ಲಿಗೆ ಬ್ಯಾಂಗ್ಳೂರಿಗೆ ಸಪ್ಲೈ ಮಾಡಿದ್ದು ತರಕಾರಿಗಳ ಮಾಡಿದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಹೋಗುದಿಲ್ಲ ಅಂತಿಲ್ಲ. ಅದೊಂಥರ ಬದಲಾಯ್ತದು. ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ.
ಈಗ ಜಮೀನಿಗೆ ರೇಟ್ ಬಂದಿದೆ. ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಕೊಡ್ಬೋದು, ತಂದೆ ತಾಯಂದ್ರು ರೈತರು ಜಮೀನು ಇದ್ದವ್ರಿಗೆ ಕೊಡ್ಬೋದು. ಯಾಕಂದ್ರೆ ಇಲ್ಲಿ ಬಂದು 15,000 ಸಿಟಿಯಲ್ಲಿ ಕೆಲಸ ಮಾಡೋದಕ್ಕಿಂತ 1 ಎಕರೆ ಜಮೀನು ಇದ್ರೆ ಬ್ಯಾಂಗ್ಳೂರಿಂದ 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದ್ರೆ ರೀಸೆಂಟ್ ಆಗಿ ಅಂತ ಮಾಡ್ತಾರೆ. ಈಗ ವಾಸ್ತವವಾಗಿ ಏನಾಗಿದೆ ಅಂದರೆ ಹೆಣ್ಣೆತ್ತವರು ನನ್ನ ಮಗಳು ಸುಖವಾಗಿರ್ಬೇಕು ಅಂತಂದರೆ ಅವಳು ಅಳಿಯ ಬಂದು ಓದಿರ್ಬೇಕು ಚೆನ್ನಾಗಿ, ಮತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೂ ಒಳ್ಳೇದು ಅವ್ರಿಗೆ. ಇಲ್ಲ ಅಂತಂದರೆ ಫಾರಿನಲ್ಲೆಲ್ಲಾದರೂ ಅವನು ಕೆಲಸ ಮಾಡ್ಕೊಂಡಿರ್ಬೇಕು. ಈ ಥರ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಜನಗಳಿಗೆ ಇವಾಗ. ಅದನ್ನೇ ಎಲ್ಲರೂ ಇದು ಮಾಡಿಕೊಂಡು ಅವನು ಫಸ್ಟು ಹೆಣ್ಣು ಕೇಳಿದ ತಕ್ಷಣ ನೀನೇನು ಓದಿದ್ಯಾ ಅಂತ ಕೇಳ್ತಾರೆ, ಆಮೇಲೆ ಏನು ಕೆಲಸದಲ್ಲಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಸೊ ಈ ಟ್ರೆಂಡು ಹೋಗ್ಬೇಕು. ಫಸ್ಟು ಅವನು ದುಡಿತಾನ ಚೆನ್ನಾಗಿ ಹೆಂಡತಿ ಸಾಕ್ಬಲ್ನ ಅನ್ನೋದನ್ನ ನೀವು ತಿಳ್ಕೊಂಡು ಅವನ ಗುಣ ಏನು, ಅವನು ಚೆನ್ನಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸಿದಾನ ಇಂಥವೆಲ್ಲ ತಿಳ್ಕೊಂಡು ಕೊಡಬೇಕು. ಇವರು ಬರೀ ಇದನ್ನೇ ಎಜುಕೇಷನ್ನು ಮತ್ತು ಗೌರ್ಮೆಂಟ್ ಕೆಲಸಗಳೇ ಬೇಕು ಅಂತಂದರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಗೌರ್ಮೆಂಟ್ ಕೆಲಸಗಳು ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಎಲ್ಲರೂ ಎಜುಕೇಟೆಡ್ ಆಗಲ್ಲ. ಆ ಥರ ಆಗ್ಬಿಟ್ಟು ಯಾರು ಉಳುಮೆ ಮಾಡೋ ರೈತನೇ ಇಲ್ಲ ಅಂದರೆ ದೇಶದಲ್ಲಿ ಫುಡ್ಡಿಂದು ಹಾಹಾಕಾರ ಶುರುವಾಗ್ಬಿಡುತ್ತೆ ಅಷ್ಟೇ. ನಾನು ಹೇಳೋದು ಇದು ಜನಗಳಲ್ಲಿ ಒಂದು ಭಾವನೆ, ಒಳ್ಳೆ ಭಾವನೆ ಏನು ಬರಬೇಕು ಅಂದರೆ ರೈತ ಕೂಡ ಅವನು ಸಮಾಜಮುಖಿಯಾಗಿ ದುಡಿತಾನೆ, ಅವನಿಂದ ಇಷ್ಟೋ ಅನುಕೂಲ ಆಗುತ್ತೆ ದೇಶಕ್ಕೆ ಅಂತ ತಿಳ್ಕೊಂಡು ಅವರು ಹೆಣ್ಣು ಕೊಡೋಕೆ ಮುಂದೆ ಬರಬೇಕು ಅಂತ ನಾನು ಹೇಳ್ತೀನಿ. ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೊಡ್ಬೇಕಾ? ಅದೇನೆ ನಾನು ಅದನ್ನೇ ಹೇಳಿದ್ದು. ಇವಾಗ ಅವನು ರೈತನೇ ಆಗಿದ್ದು, ಅವನು ಒಳ್ಳೆ ವ್ಯಕ್ತಿತ್ವ ಹೊಂದಿದ್ದು, ಒಳ್ಳೆ ದುಡುವ ಹೆಂಡತಿ ಸಾಕ್ತಾನೆ ಅನ್ನೋ ಮಟ್ಟಿಗೆ ಅವನು ಇದ್ರೆ ಯಾಕೆ ಕೊಡಬಾರ್ದು? ಅದನ್ನ ಯೋಚನೆ ಮಾಡ್ಬೇಕು. ಇವ್ರು ಹೆಣ್ಣು ಕೊಡೋರು ಅದನ್ನು ಯೋಚನೆ ಮಾಡ್ಬೇಕು. ಅದನ್ನ ನನ್ನ ಭಾವನೆ. ಎಷ್ಟೋ ರೈತರು ಇದರಿಂದ ಹೆಣ್ಣು ಸಿಗದೇನೆ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಇದಕ್ಕೇನ್ ಹೇಳ್ತೀರಾ ಸರ್? ಅದನ್ನೇ ಜನಗಳಿಗೆ ಅದು ತಿದ್ದುಪಡಿ ತರುವಂಥದ್ದೇ ಸರ್ಕಾರ ಆದ್ರೂ ಅದು ಏನಾದರೂ ಮಾಡಬೇಕು. ಅವ್ರಿಗೆ ಈ ಥರ ರೈತರಿಗೆ ಕೊಡೋ ಥರ ಸರ್ಕಾರದವರೇ ಒಂದು ಏನಾದರೂ ಒಂದು ಸ್ಕೀಮ್ಗಳು ಅಥವಾ ಏನಾದ್ರು ಒಂದು ರೂಢಿಸಿ ಅನುಕೂಲ ಮಾಡಿಕೊಡ್ಬೇಕು. ಆ ರೈತರ ಮಕ್ಕಳಿಗೆ, ರೈತರಿಗೆ ಅದನ್ನು ಮಾಡಿಕೊಡ್ಬೇಕು ಅಂತ ಈ ಜನಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆನೂ ಕೊಡಬೇಕು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.